ಇದು ಬಂದು ಸಂಡೇ ಮಿನಿ ವ್ಲಾಗು. ಇಲ್ಲಿ ಲಂಚು ಅಲ್ಲ ಬ್ರೇಕ್ಫಾಸ್ಟು ಅಲ್ಲ, ಬ್ರಂಚ್ಗೆ ಚಿಕನ್ ಗ್ರೇವಿ ಮಾಡಿದ್ದೀನಿ. ಲೆಗ್ ಪೀಸ್ ನನಗಿಷ್ಟ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಬಂದಿದ್ರೆ, ಇಲ್ಲಿ ಬಂದು ಪೆಸರಟ್ಟು ದೋಸೆ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ. ಆಲ್ಮೋಸ್ಟ್ ಈ ನಡುವೆ ನಾನು ದೋಸೆಗಳು ಮತ್ತು ಚಪಾತಿನೇ ತಿಂತಾ ಇದ್ದೀನಿ, ಇಡ್ಲಿ ಆ ಥರದ್ದು ಓಟ್ಸ್ ತಿಂತಾ ಇಲ್ಲ, ಬ್ಯಾಲೆನ್ಸ್ಡ್ ಡೈಟ್ ಮಾಡ್ತಿದ್ದೀನಿ. ಇವಾಗ ಆಲ್ಮೋಸ್ಟ್ ನಾನು ಅಂದ್ಕೊಂಡಿರೋ ವೈಟಿಗೆ ಬಂದಿದ್ದೀನಿ. ಇನ್ಮೇಲೆ ಫ್ಯಾಟ್ ಲಾಸ್ಗೆ ಇಕ್ಬೇಕು ಮೈಂಡ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಚಿಕನ್ ಗ್ರೇವಿ ದೋಸೆ ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಡಿಫ್ರೆಂಟಾಗಿ ಮಾಡಿದೆ ಚಿಕನ್ ಗ್ರೇವಿ. ನಮ್ಮ ಮೋಕ್ಷಿತ ಏನು ಮಾಡ್ತಿದ್ದಾಳೆ ಅಂತ ನೋಡಿದ್ರೆ ಆಟ ಆಡ್ತಿದ್ದಾಳೆ. ಹಂಗೆ ಅವಳು ನೋಡ್ಕೊಂಡು ಸುಬ್ಬು ಅವರು ಇಲ್ಲಿ ಅವ್ರಿಗೋಸ್ಕರ ಮಟನ್ ಲಿವರ್ ಫ್ರೈ ಮಾಡ್ಕೊತಾ ಇದ್ದಾರೆ. ನಾನು ಹೇಳ್ಬಿಟ್ಟೆ ನೀನೇ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಅವರೇ ಮಾಡ್ಕೊತಾ ಇದ್ದಾರೆ ಯೂಟ್ಯೂಬ್ ನೋಡಿಕೊಂಡು. ತುಂಬ ಚೆನ್ನಾಗಿ ಬಂದಿತ್ತಂತ. ನನಗೂ ತಿನ್ನಂತಿದ್ರು, ನನಗೆ ಬೇಡ ಅಂತ ಹೇಳ್ಬಿಟ್ಟಿದ್ದೆ. ನಾನೆಲ್ಲ ಮಟನ್ ಎಲ್ಲ ತಿನ್ನಲ್ಲ, ಓನ್ಲಿ ಚಿಕನ್. ಆವಾಗವಾಗ ಫಿಶ್ ತಿಂತೀನಿ. ಫಿಶ್ ಕೂಡ ತೊಗೊಂಬಂದಿದ್ರು, ಮ್ಯಾಗ್ನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ನೈಟ್ಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇಲ್ಲ ಬ್ರಂಚ್ ಮಾಡಿದ್ದಷ್ಟೇ, ಲಂಚ್ ಕೂಡ ಮಾಡಿಲ್ಲ. ಮತ್ತು ಶಾಪಿಂಗ್ ಸ್ವಲ್ಪ ಐಟಮ್ಸ್ ಇತ್ತು, ಸ್ವಲ್ಪ ಅವೆಲ್ಲ ತೊಗೊಬೇಕಂತ ಹೇಳ್ಬಿಟ್ಟು ಈ ಮನೆಗೆ ಬಂದಾಗಿಂದ ಇದೇ ಫಸ್ಟ್ ಟೈಮ್ ನಾವು ಶಾಪಿಂಗ್ ಬಂದಿರೋದು. ಮನೆಯಲ್ಲೇ ಇದ್ವಿ, ಸ್ವಲ್ಪ ಚಿಕ್ಕ ಚಿಕ್ಕ ಐಟಮ್ಸು ಮನೆಗೆ ಏನೇನು ಬೇಕೋ ಅದನ್ನೆಲ್ಲ, ಬ್ರಷ್ ಆ ಥರದ್ದೆಲ್ಲ ಕೂಡ ಇತ್ತು, ಅದನ್ನೆಲ್ಲ ತೊಗೊಂಡು ಹಂಗೆ ವೆಜಿಟೇಬಲ್ಸ್ ಎಲ್ಲ ತೊಗೊಂಡಿದ್ದಿತ್ತು. ತುಂಬ ದಿನ ಆಗೋಗಿತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡಿಬಿಟ್ಟು ಇನ್ನೇನಾದರೂ ಬೇಕಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಲಂಚ್ ಬೇರೆ ಮಾಡಿರಲಿಲ್ವ, ಫುಲ್ಲು ಹೊಟ್ಟೆ ಹಸ್ತಾಯಿತ್ತು. ಮನೆಗೆ ಬರೋಷ್ಟು ಫುಲ್ ಟಯರ್ಡೇ ಆಗೋಗಿತ್ತು. ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಏನು ತೊಗೊಂಬಂದೆ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟು ಐಟಮ್ಸ್ ತೊಗೊಂಬಂದಿದ್ದೀನಿ ಅಷ್ಟೇ. ವಿಡಿಯೋ ಬಾಯ್.